ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮದಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ರುದ್ರರೂಪಿಯಾಗಿರ್ತಕ್ಕಂಥ ಆಂಜನೇಯನ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಆಂಜನೇಯನಿಗೆ ತುಂಬ ಇಷ್ಟವಾಗಿರ್ತಕ್ಕಂಥದ್ದು ವಡೆ. ಅತಿ ಪ್ರಿಯವಾಗಿರ್ತಕ್ಕಂಥ ಒಂದು ನೈವೇದ್ಯ. ಅಂತಹ ವಡೆಯನ್ನು ನೀವು ಮನೆಯಲ್ಲಿ ಮಾಡಿ ಒಂದು ತಂತ್ರದ ಮುಖಾಂತರ ಆಂಜನೇಯನಿಗೆ ಅದನ್ನು ತಲುಪಿಸಿದ್ರೆ, ನಿಮ್ಮ ಜೊತೆಗೇನೆ ಆಂಜನೇಯ ಬಂದು ನಿಮ್ಮ ಸರ್ವ ಕಾರ್ಯಗಳನ್ನು ಮಾಡಿಕೊಡುವಂತಹ ಶಕ್ತಿ ಆಂಜನೇಯನಿಗಿದೆ. ಕಲಿಯುಗದಲ್ಲಿ ಚಿರಂಜೀವಿ ಆಂಜನೇಯ. ಚಿರಂಜೀವ ಅಂದರೆ ಆಂಜನೇಯನಿಗೆ ಮತ್ತೊಂದು ಹೆಸರು. ಇನ್ನು ಆಂಜನೇಯ ಅತಿ ಸೂಕ್ಷ್ಮ ರೂಪದಲ್ಲಿ ಇಡೀ ಪ್ರಪಂಚದಲ್ಲೇ ಸಂಚಾರ ಮಾಡುವಂಥ ದೇವರು. ರಾಮನ ಪರಮ ಭಕ್ತನಾದ್ದರಿಂದ ನೀವು ಯಾವ ತಂತ್ರವನ್ನು ಮಾಡಿ ಅವನ್ನು ಹೋಲಿಸ್ಕೋಬೇಕು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನೋಡಿ, ಉದ್ದಿನ ವಡೆ, ಮಾಮೂಲಿ ವಡೆ, ನಾರ್ಮಲ್ ವಡೆ ಅಂದರೆ ತೂತಿಲ್ಲದೆ ಇರತಕ್ಕಂಥ ವಡೆ. ಈ ತೂತಿಲ್ಲದೆ ಇರತಕ್ಕಂಥ ನಾರ್ಮಲ್ ವಡೆ, ಇದಕ್ಕೆ ಈರುಳ್ಳಿಯನ್ನು ಸೇರಿಸ್ತೇನೆ. 108 ವಡೆಯನ್ನು ಮಾಡ್ಕೊಳ್ಳಿ. ಚಿಕ್ಕದಾಗಿರ್ತಕ್ಕಂಥ ವಡೆ ಆದರೂ ಪರವಾಗಿಲ್ಲ. 108 ವಡೆಯನ್ನು ಮಾಡಿ, ಆ ವಡೆಯ ಮೇಲೆ ಶ್ರೀಮ್ ಅಂತಕ್ಕಂಥ ಬೀಜಾಕ್ಷರವನ್ನು ಬರೀರಿ. ಕುಂಕುಮದಲ್ಲಿ ಶ್ರೀಮ್ ಅಂತಕ್ಕಂಥ ಬೀಜಾಕ್ಷರವನ್ನು ಬರೀಬೇಕು. ಬರೆದು ಇದನ್ನೆಲ್ಲ ಒಂದು ಮಾಲೆ ಮಾಡ್ಕೋಬೇಕು, ಹಾರ ಮಾಡ್ಕೋಬೇಕು. ವಡೆ ಮಾಲೆ ಅಂಥೇಳಿ ಕರಿತೀವಿ ನಾವು. ಆ ವಡೆ ಮಾಲೆಯನ್ನು ಮಾಡಿಕೊಂಡು ಅದನ್ನು ಕೈಯಲ್ಲಿಟ್ಕೊಂಡು ಹ್ರೀಂ ಶ್ರೀಂ ಶ್ರೀಂ ಐಂ ಆಂಜನೇಯ ರಾಮಭಕ್ತಾಯ ಪರಮವೀರಾಯ ಹೂಂ ಫಟ್ ಸ್ವಾಹ ಅಂತಕ್ಕಂಥ ಮಂತ್ರವನ್ನು ಹೇಳ್ತಾ, ಈ ವಡೆಮಾಲೆಗೆ 108 ಏನು ವಡೆಗಳಿರುತ್ತೆ ಆ 108ಕ್ಕೂ ಕೂಡ 108 ಜಪವನ್ನು ಮಾಡ್ತಾ, ಅದನ್ನು ಸಂಕ್ರಾಂತಿಯ ದಿನ ಆಂಜನೇಯನ ದೇಗುಲಕ್ಕೆ ತಗೊಂಡು ಹೋಗಿ ಕೊಡುವಂಥದ್ದು. ಈ ಆಂಜನೇಯನ ದೇಗುಲಕ್ಕೆ ಕೊಡುವಂತಹ ಈ ಒಂದು ಮಾಲೆ ಇದೆಯಲ್ಲ, ಇದು ಶುದ್ಧವಾಗಿರಬೇಕು. ಸ್ವಲ್ಪ ಮಾಲೆ ಎಲ್ಲ ರೆಡಿ ಆದಮೇಲೆ ಒಂಚೂರು ಅರಿಶಿಣದ ನೀರನ್ನು ಚಿಮುಕಿಸಿ ಅದನ್ನು ಒಳ್ಳೆಯ ಒಂದು ಶುದ್ಧವಾಗಿರ್ತಕ್ಕಂಥ ಒಂದು ತಟ್ಟೆಯಲ್ಲಿ ಒಂದು ಬಾಳೆಯನ್ನು ಹಾಸಿ, ಬಾಳೆ ಎಲೆ ಮೇಲೆ ಆ ವಡೆ ಮಾಲೆಯನ್ನು ಇಟ್ಟು ಅದರ ಮೇಲೆ ಸ್ವಲ್ಪ ಮುಚ್ಕೊಂಡು ತಗೊಂಡು ಹೋಗಿ ಆ ಆಂಜನೇಯನ ದೇವಸ್ಥಾನದಲ್ಲಿ ಹನುಮಂತನಿಗೆ ಅದನ್ನು ಸಮರ್ಪಣೆ ಮಾಡುವಂಥದ್ದು. ಈ ಸಮರ್ಪಣೆ ಮಾಡಿ ಚೆನ್ನಾಗಿ ಭಕ್ತಿಯಿಂದ ಆಂಜನೇಯನಿಗೆ ಪ್ರಾರ್ಥನೆಯನ್ನು ಮಾಡಿ ವಾಪಸ್ ನೀವು ಹಿಂದಿರುಗಿ ಬರ್ತಾ, ನಿಮಗೆ ಆ ದೇವರ ಒಂದು ವಿಶೇಷವಾಗಿರ್ತಕ್ಕಂಥ ಪಾಸಿಟಿವ್ ಎನರ್ಜಿ ನಿಮ್ಮ ಜೊತೆಗೆ ಬರುತ್ತೆ. ನಿಮಗೆ ಯಾರು ನಿಮಗೆ ಮೋಸ ಮಾಡಿರ್ತಾರೋ, ಅಥವಾ ಯಾವ ದುಡ್ಡು ನಿಮಗೆ ಹಣ ಬರಬೇಕೋ, ಅಥವಾ ನಿಮ್ಮ ಹಣ ಎಲ್ಲರೂ ಒಂದು ಕಡೆ ಕೊಟ್ಟು ಅದು ಬರೋದೇ ಇಲ್ಲ ಅಂತಕ್ಕಂಥ ವಿಚಾರದಲ್ಲೂ ಕೂಡ ಇದು ಬಹಳ ಒಂದು ಅನುಕೂಲವನ್ನು ಮಾಡಿಕೊಡುವಂಥ ಸುಯೋಗ ಆಗಿರುತ್ತೆ. ಆದರೆ ಇದನ್ನು ಮಾಡೋದಕ್ಕೆ ಸಂಕ್ರಾಂತಿಯ ದಿನವೇ ಆಗಬೇಕು. ಬೆಳಗ್ಗೆ ಪ್ರಾತಃ ಕಾಲದಲ್ಲಿ 6 ಗಂಟೆಯಿಂದ 9 ಗಂಟೆ ಒಳಗಡೆ ಈ ಒಂದು ವಡೆಮಾಲೆಯನ್ನು ದೇವರಿಗೆ ಸಮರ್ಪಣೆ ಮಾಡಿ ನಮಸ್ಕಾರವನ್ನು ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಇದೊಂದು ಸಣ್ಣದಾಗಿರ್ತಕ್ಕಂಥ ಹನುಮಂತನ ತಂತ್ರ. ಈ ಹನುಮಂತನ ತಂತ್ರದಿಂದ ನಿಮಗೆ ಹಣ ಬರುವಂಥದ್ದು, ಅನುಕೂಲ ಆಗುವಂಥದ್ದು ಮತ್ತು ಜೀವನ ಪೂರ್ತಿ ನಿಮಗೆ ಒಂದು ಅಭಿವೃದ್ಧಿ ಅನುಕೂಲ ಅಂತಕ್ಕಂಥದ್ದು ಸಿಗುತ್ತೆ. ಇದೊಂದು ಪರಿಹಾರ ನೀವೇ ಮಾಡ್ಕೊಳ್ಳೋದಿತ್ತು. ಆದ್ದರಿಂದ ಈ ಮೂಲಕ ಈ ಒಂದು ವಿಚಾರವನ್ನು ಹೇಳ್ತಾ ಇದ್ದೀನಿ. ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನೊಂದು ಅದ್ಭುತ ವಿಚಾರದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.